ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ವತಿಯಿಂದ ವೈದ್ಯರ ದಿನಾಚರಣೆ ಕುಟುಂಬೋತ್ಸವ ಹಾಗೂ ವೈದ್ಯಶ್ರೀ 2026 ಸನ್ಮಾನ ಕಾರ್ಯಕ್ರಮವು ಉಡುಪಿಯ ಹೋಟೆಲ್ ಓಷನ್ ಪರ್ನ ಮಾಂಡವಿ ಟೈಮ್ಸ್ ಸ್ಕ್ವೇರ್ನ ಪೆಸಿಫಿಕ್ 1 ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ, ಆಯುರ್ವೇದ ಪದ್ಧತಿಗೆ ಸುಮಾರು 5,000 ವರ್ಷಗಳ ಇತಿಹಾಸವಿದ್ದು, ಜನರ ಆರೋಗ್ಯ ರಕ್ಷಣೆಗೆ ಹಗಲಿರುಳು ಶ್ರಮಿಸುವ ಆಯುರ್ವೇದ ವೈದ್ಯರ ಸೇವೆ ಅನನ್ಯವಾಗಿದೆ. ವೈದ್ಯರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಶಾಸಕರಾಗಿ ತಮ್ಮ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸುವುದಾಗಿ ಭರವಸೆ ನೀಡಿದರು. ನಮ್ಮ ತುಂಬಾ ಜನ ಯುವಕರು ಇವತ್ತು ಎಲ್ಲರೂ ಖುಷಿಯಾಗಿದ್ದಾರಂತಲ್ಲ, ಆಯುರ್ವೇದಿಕ್ ಡಿಗ್ರಿ ಡಾಕ್ಟರ್ ಮಾಡಿದ್ರು ಎಲ್ಲರೂ ಖುಷಿಯಿಂದ ಇದ್ದಾರಂತ 100% ಇದ್ದಾರಂತಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಏನಾದರೂ ಇಲ್ಲಿ ಒಂದಿಷ್ಟು ಚಿಂತನೆ ಮಂಥನ ಮಾಡ್ಬೋದಾ, ಒಂದಷ್ಟು ಪ್ರಯತ್ನ ಮಾಡ್ಬೋದಾ, ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಏನು ಮಾಡ್ಬೋದು. ಖಂಡಿತ ಡಾಕ್ಟರ್ ಅಂಜನವರು ಅದನ್ನು ಪ್ರಸ್ತಾಪ ಮಾಡಿದರು. ಸರ್ಕಾರದಲ್ಲಿ ಏನಾದರೂ ಆಗಬೇಕಾದ್ರೆ ಖಂಡಿತ ಇಲ್ಲಿ 5 ಜನ ಶಾಸಕರು ಮತ್ತು ಸಂಸದರು, ಅದಲ್ಲದೆ 2 ಜಿಲ್ಲೆ ಶಾಸಕರು ಸೇರಿ ನಮ್ಮ ಕಡೆಯಿಂದ ಏನಾಗಬೇಕು, ಐ ವಿಲ್ ಟೇಕ್ ದಿ ಲೀಡ್. ನಾನು ಆ ಜವಾಬ್ದಾರಿ ತಗೊಳ್ತೇನೆ. ಸರ್ಕಾರದ ಬಗ್ಗೆ ಏನಾದ್ರು ಆಗಬೇಕಾದ್ರೆ ಖಂಡಿತ ನಿಮ್ಮೆಲ್ಲ ಪರವಾಗಿ ನಾನು ಧ್ವನಿಯಾಗುವಂಥ ಕೆಲಸನ ಮಾಡ್ತೇನೆ. ನನಗೊಂದು ನಾಡ್ದು ಆಗಸ್ಟ್ 6ಕ್ಕೆ ನಮ್ಮಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ. ನಾನು ಅವಕಾಶ ಕೇಳಿ ಆಲ್ರೆಡಿ ಈಗ ನಮ್ಮಲ್ಲಿಂದ ಕ್ವಶನ್ ಅವರೆಲ್ಲ ಮೂವ್ ಆಗಿದೆ. ಆದರೂ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಕಡೆಯಿಂದ ಸರ್ಕಾರದ ವತಿಯಿಂದ ಏನೋ ಮಾಡೋದಾದ್ರೆ, ಹೇಗೂ ಹೆಲ್ತ್ ಮಿನಿಸ್ಟರ್ ನಮ್ಮವರು ಇದ್ದಾರೆ, ಇವತ್ತು ಅವ್ರು ಇದ್ರೆ ನಾನು ಹೇಳ್ಬೇಕಂತ ಮಾಡಿದ್ದೆ ನಾನು. ಯಾಕಂತೇಳಿ ತುಂಬ ಹಳ್ಳಿ ಊರಲ್ಲಿ ಇವತ್ತು ಅರ್ಜೆಂಟಾಗಿ ಏನಾದರೂ ಚಿಕಿತ್ಸೆ ಸಿಗಬೇಕಾದ್ರೆ ಅದು ನಿಮ್ಮಿಂದ ರಾತ್ರಿ ಅದು 24/7 ಧೈರ್ಯವಾಗಿ ನಾವು ಎಲ್ಲರೂ ಹೋಗಬೇಕಾದ್ರೆ ಒಂದು ಕದ ತಟ್ಟಬೇಕಾದ್ರೆ ಅದು ಆಯುರ್ವೇದಿಕ್ ಡಾಕ್ಟರ್ಸ್ ಕೂಡ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ, ಜನ್ಮ ನೀಡುವ ಶಕ್ತಿ ತಾಯಿಗಿದ್ದರೆ ಮರುಜನ್ಮ ನೀಡುವ ಶಕ್ತಿ ವೈದ್ಯರಿಗಿದೆ. ಆ ಶಕ್ತಿಯನ್ನು ದೇವರು ವೈದ್ಯರಿಗೆ ನೀಡಿದ್ದು, ಜೀವನವನ್ನು ಸುಸೂತ್ರವಾಗಿ ಸಾಗಿಸಲು ಕೆಲವು ಮೂಲಭೂತ ಮೌಲ್ಯಗಳನ್ನು ಪಾಲಿಸುವುದು ಅಗತ್ಯ ಎಂದರು. ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇದು ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೆ. ಅವರು ನಮಗೆ ಬಡ್ಜೆಟನ್ನು ಹಾಕ್ಕೊಡ್ತಾರೆ. ಆ ಬಡ್ಜೆಟನ್ನು ಹಾಕ್ಕೊಡ್ಬೇಕಾದ್ರೆ ಹೆಲ್ತ್ ಬಡ್ಜೆಟ್ ಅಂತ ಹಾಕ್ಕೊಡ್ತಾರೆ, ಫ್ಯಾಮಿಲಿ ಬಡ್ಜೆಟು, ಪರ್ಸನಲ್ ಬಡ್ಜೆಟು, ಹಾಗೆ ಸೋಷಿಯಲ್ ಬಡ್ಜೆಟ್ ಅಂತ ನಾವು ಹಾಕ್ಕೋಬೇಕಾಗ್ತದೆ. ಅದೇ ನಿಟ್ಟಿನಲ್ಲಿ ನಾವು ವೈದ್ಯರಾದ ನಮಗೊಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಯಾಕೆಂದರೆ ಸೃಷ್ಟಿಯನ್ನು ಮಾಡಿದಂತಹ ಕಾರಣೀಭೂತ ಭಗವಂತ. ಜನ್ಮವನ್ನು ಕೊಡುವಂಥ ಶಕ್ತಿ ಇರುವುದು ಅದು ತಾಯಿಗೆ, ಮರುಜನ್ಮವನ್ನು ಕೊಡುವಂಥ ಶಕ್ತಿ ಇದೆ ಅಂದರೆ ಅದು ವೈದ್ಯರಿಗೆ ಮಾತ್ರ. ಆ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಸುಸೂಕ್ತವಾಗಿ ನಮ್ಮ ಜೀವನವನ್ನು ನಡೆಸಬೇಕು ಅಂದರೆ ಈ 4 ಲೈಫನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಕಾರಿನ 4 ಚಕ್ರಗಳು ಹೇಗಿರುತ್ತೋ ಹಾಗೆ ಈ 4 ಜೀವನದಲ್ಲ ಪಾಠಗಳನ್ನು ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಮಾತ್ರ ನಮ್ಮ ಜೀವನದ ಗಾಡಿ ಚೆನ್ನಾಗೇ ಸಾಗುತ್ತೆ. ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಉಡುಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ NT ಅಂಚನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೊಸ ವೈದ್ಯರು ಸಂಘಟನೆಯಲ್ಲಿ ಸೇರ್ಪಡೆಗೊಂಡು ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು. ಇದರಿಂದ ವೈದ್ಯರ ಸಮಸ್ಯೆಗಳಿಗೆ ಸಮರ್ಥ ಪರಿಹಾರ ಕಂಡುಕೊಳ್ಳಲು ಹಾಗೂ ಹೊಸ ಸಂಶೋಧನೆ ಮತ್ತು ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಎಲ್ಲರೂ ಸಹ ಎಫ್ಐಯ ಸದಸ್ಯರಾಗಿ ನಾವು ನಮ್ಮ ಸಮಸ್ಯೆಗಳನ್ನು ಸಮರ್ಥನೀಯವಾಗಿ ಎದುರಿಸಲಿಕ್ಕೆ ಇದರಿಂದ ನಮಗೆ ಶಕ್ತಿ ಬರ್ತದೆ. ಎಲ್ಲಕ್ಕಿಂತ ಹೆಚ್ಚು ನಾವು ಏನೆಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ನಾವು ಚಿಕಿತ್ಸೆ ನೀಡುತ್ತಾ ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ನಾವು ಮಾತನ್ನು ಕೇಳ್ತಾ ಇದ್ದೇವೆ. ನಾವು ಈಗಾಗಲೇ ಹೆಚ್ಚಿನ ಇಂಥ ಒಂದು ಘಟನೆಗಳು ನಡೆದಾಗ ಎಫ್ಐ ವತಿಯಿಂದ ಇದನ್ನು ಪರಿಣಾಮಕಾರಿಯಾಗಿ ನಾವು ಅವರಿಗೆ ಬೆನ್ನಿಗೆ ಸಹಾಯ ಮಾಡಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಯುಷ್ ವೈದ್ಯರು. ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರ ವೈದ್ಯಕೀಯ ಸೇವೆ ಸಲ್ಲಿಸಿರುವ ಹಿರಿಯ ವೈದ್ಯರಾದ ಡಾಕ್ಟರ್ ರಾಮದಾಸ್ ಹೆಗ್ಡೆ, ಡಾಕ್ಟರ್ ವಿನಯ ನರೇಶ್ ಹಾಗೂ ಡಾಕ್ಟರ್ CG ರಮೇಶ್ ಅವರನ್ನು ವೈದ್ಯಶ್ರೀ 2026 ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ವೈದ್ಯರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೂ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಮನೋರಂಜನಾ ವಿಭಾಗದಲ್ಲಿ ಪ್ರಸಿದ್ಧ ಜಾದೂಗಾರ ಕುದ್ರೋಳಿ ಗಣೇಶ್ ಅವರ ಜಾದೂ ಪ್ರದರ್ಶನ ವಿಶೇಷ ಆಕರ್ಷಣೆಯಾಯಿತು.
ಗೌರವಾತಿಥಿಗಳಾಗಿ ಧಾರವಾಡ ಎಎಫ್ಐ ಘಟಕದ ಡಾಕ್ಟರ್ ರವೀಂದ್ರ, ಸುಹಾಸಂ ಅಧ್ಯಕ್ಷೆ ಸಂಧ್ಯಾ ಶೆಣೈ, ಸ್ವದೇಶಿ ಔಷಧ ಭಂಡಾರ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಮನೋಜ್ ಪ್ರಭು ಹಾಗೂ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಉಡುಪಿ ಸಂಸ್ಥೆಯ ರವೀಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಟಿ ಅಂಚನ್, ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ರಾವ್ ಅವರ ನೇತೃತ್ವದಲ್ಲಿ ಉಡುಪಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮನೋಜ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಡಾಕ್ಟರ್ ಸಂದೀಪ್ ಸನಿಲ್, ಕಾರ್ಕಳ ತಾಲೂಕು ಅಧ್ಯಕ್ಷ ಡಾಕ್ಟರ್ ಪ್ರಮೋದ್ ಕುಮಾರ್ ಹೆಗ್ಡೆ, ಕಾರ್ಯದರ್ಶಿ ಡಾಕ್ಟರ್ ನಂದಾ ಜೆ ಪೈ, ಕುಂದಾಪುರ ತಾಲೂಕು ಅಧ್ಯಕ್ಷ ಡಾಕ್ಟರ್ ರವೀಂದ್ರ, ಕಾರ್ಯದರ್ಶಿ ಡಾಕ್ಟರ್ ರಾಜೇಶ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಡಾಕ್ಟರ್ ರವಿರಾಜ್ ಕಾರ್ಕಳ ಕಾರ್ಯಕ್ರಮ ನಿರೂಪಿಸಿ ಡಾಕ್ಟರ್ ಸತೀಶ್ ರಾವ್ ವಂದನಾರ್ಪಣೆ ಸಲ್ಲಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.